ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಅಂತಂದರೆ KSRTC ಯಿಂದ ಹಾಗೂ KKRTC ಯಿಂದ ಮತ್ತು NWKRTC ಯಿಂದ ಯಾರ್ಯಾರು ವಿಕಲಚೇತನರು 2024ನೇ ಸಾಲಿಗೆ ರಿಯಾಯಿತಿ ಬಸ್ ಪಾಸ್ ಅನ್ನ ಪಡೆದುಕೊಂಡಿದ್ದೀರಿ ಅಂತವರು ತಮ್ಮ 2024ನೇ ಸಾಲಿನ ಬಸ್ ಪಾಸ್ ಅನ್ನ 2025ನೇ ಸಾಲಿಗೆ ರಿನಿವಲ್ ಮಾಡಿಕೊಳ್ಳಿಕ್ಕೆ ಹಾಗೂ 2025ನೇ ಸಾಲಿನಿಂದ ಹೊಸ ಬಸ್ ಪಾಸ್ಗೆ ಅರ್ಜಿ ಹಾಕಬೇಕು ಅಂತಿರುವ ವಿಕಲಚೇತನರು ಯಾರ್ಯಾರು ಇದ್ದೀರಿ ಅಂತವರಿಗೆ ಇವತ್ತಿನಿಂದ ಅಂತಂದ್ರೆ 31/12/2024ರಿಂದ ಹೊಸ ಅರ್ಜಿಗಳನ್ನ ಹಾಗೂ ರಿನಿವಲ್ ಅರ್ಜಿಗಳನ್ನ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿರುತ್ತಾರೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಅರ್ಜಿ ಸಲ್ಲಿಕೆಗೆ ಬೇಕಾಗಿರುವ ದಾಖಲೆಗಳೇನು, ಎಲ್ಲಿ ಅರ್ಜಿ ಹಾಕಬೇಕು, ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಯಾವುದು ಮತ್ತು ಅರ್ಜಿ ಸಲ್ಲಿಕೆಗೆ ನಿಮಗಿರಬೇಕಾಗಿರುವ ಅರ್ಹತೆಗಳೇನು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ 40%ಗಿಂತಲೂ ಅಧಿಕವಾಗಿ ದೈಹಿಕ ವಿಕಲತೆಯನ್ನು ಹೊಂದಿರುವಂತಹ ವಿಕಲಚೇತನರು ಯಾರ್ಯಾರಿದ್ದೀರಿ ಅಂತವರು ನಿಗಮಕ್ಕೆ ವಾರ್ಷಿಕ 660 ರೂಪಾಯಿಗಳ ಶುಲ್ಕವನ್ನು ಪಾವತಿಸಿ 2024ನೇ ಸಾಲಿನ ಬಸ್ ಪಾಸ್ ಅನ್ನ 2025ನೇ ಸಾಲಿಗೆ ನೀವು ರಿನಿವಲ್ ಮಾಡ್ಕೊಬಹುದಾಗಿರುತ್ತದೆ. ಹಾಗೂ 2025ನೇ ಸಾಲಿನಿಂದ ಹೊಸ ಬಸ್ ಪಾಸ್ಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ಕೋಬೇಕು ಅಂತಿದ್ದೀರಿ ವಿಕಲಚೇತನರು ಅಂತವರು ನೀವು ಹೊಸ ಬಸ್ ಪಾಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಹಾಗೇನೆ ಈ ಬಸ್ ಪಾಸ್ಗೆ ಅರ್ಜಿ ಹಾಕ್ಲಿಕ್ಕೆ ನಿಮ್ಮ ಹತ್ರ ಇರಬೇಕಾಗಿರೋ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ವಿಕಲಚೇತನರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ವಿಕಲಚೇತನರ UDID ಕಾರ್ಡ್ ಮತ್ತು UDID ಸರ್ಟಿಫಿಕೇಟ್ ಬೇಕಾಗುತ್ತದೆ, 3 ಪಾಸ್ಪೋರ್ಟ್ ಸೈಜ್ ನ ಫೋಟೋ ಬೇಕಾಗುತ್ತದೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ. ಹಾಗೇನೆ 2024ನೇ ಸಾಲಿನ ಬಸ್ ಪಾಸ್ ಅನ್ನ ಯಾರ್ಯಾರು 2025ನೇ ಸಾಲಿಗೆ ನೀವು ರಿನಿವಲ್ ಮಾಡ್ಕೋಬೇಕು ಅಂತಿದ್ದೀರಿ ಅಂತವರು ಈ ಎಲ್ಲಾ ದಾಖಲೆಗಳೊಂದಿಗೆ ತಮ್ಮ 2024ನೇ ಸಾಲಿನ ಬಸ್ ಪಾಸ್ ನ ಜೆರಾಕ್ಸ್ ಅನ್ನ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಫ್ರೆಂಡ್ಸ್. ಹಾಗೇನೆ ನೀವಿಲ್ಲಿ ನೋಡ್ತಾ ಇರಬಹುದು 2024ರಲ್ಲಿ ವಿತರಿಸಿರುವ ಬಸ್ ಪಾಸ್ ಗಳನ್ನ ಫೆಬ್ರವರಿ 28, 2025ರವರೆಗೆ ಮಾನ್ಯ ಮಾಡಲಾಗುತ್ತದೆ. ಹೊಸದಾಗಿ ಬಸ್ ಪಾಸ್ ಪಡೆದುಕೊಳ್ಳಲು ಯಾವುದೇ ಕಾಲಮಿತಿ ಇರುವುದಿಲ್ಲ. ಆದರೆ ನವೀಕರಣ ಮಾಡಿಕೊಳ್ಳಲು ಜನವರಿ 1ರಿಂದ ಫೆಬ್ರವರಿ 28ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಅವಧಿ ಮುಗಿದ ಬಳಿಕ ಬಂದ ಬಸ್ ಪಾಸ್ ಗಳನ್ನು ನವೀಕರಿಸಲಾಗುವುದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್. ಅಂತಂದ್ರೆ 2024ನೇ ಸಾಲಿನ ಬಸ್ ಪಾಸ್ ಅನ್ನ ಬಳಸಿಕೊಂಡು ನೀವು ಫೆಬ್ರವರಿ 28, 2025ರವರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ನೀವು ಪ್ರಯಾಣಿಸಬಹುದಾಗಿರುತ್ತದೆ. ಹಾಗೂ ಫೆಬ್ರವರಿ 28, 2025ರವರೆಗೆ ನಿಮ್ಮ 2024ನೇ ಸಾಲಿನ ಬಸ್ ಪಾಸ್ ಏನಿದೆ ಅದನ್ನ ನೀವು ರಿನಿವಲ್ ಮಾಡ್ಕೊಬೇಕಾಗಿರುತ್ತದೆ. ನೀವೇನಾದ್ರೂ ನಿಮ್ಮ 2024ನೇ ಸಾಲಿನ ಬಸ್ ಪಾಸ್ ನ ರಿನಿವಲ್ ಅರ್ಜಿಯನ್ನ ಫೆಬ್ರವರಿ 28, 2025ರ ನಂತರ ಸಲ್ಲಿಸಿದ್ರೆ ನಿಮ್ಮ ಅರ್ಜಿಯನ್ನ ರಿನಿವಲ್ ಮಾಡುವುದಿಲ್ಲ ಅನ್ನುವ ಒಂದು ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್. ಹಾಗೇನೆ 2025ನೇ ಸಾಲಿನಿಂದ ಹೊಸ ಬಸ್ ಪಾಸ್ ಅನ್ನ ಪಡ್ಕೊಳ್ಳಿಕ್ಕೆ ಯಾರ್ಯಾರು ನೀವು ಅರ್ಜಿ ಹಾಕಬೇಕು ಅಂತಿದ್ದೀರಿ ವಿಕಲಚೇತನರು, ನೀವು ವರ್ಷ ಪೂರ್ತಿ ಯಾವಾಗ ಬೇಕಾದರೂ ಹೊಸ ಬಸ್ ಪಾಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನಿಮಗೆ ಹೊಸ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕವನ್ನು ನಿಗದಿ ಮಾಡಿರೋದಿಲ್ಲ ಫ್ರೆಂಡ್ಸ್. ಯಾರ್ಯಾರು ವಿಕಲಚೇತನರು 2025ನೇ ಸಾಲಿನಿಂದ ಹೊಸ ಬಸ್ ಪಾಸ್ಗೆ ಅರ್ಜಿ ಹಾಕಬೇಕು ಅಂತಿದ್ದೀರಿ ಹಾಗೂ 2024ನೇ ಸಾಲಿನ ಬಸ್ ಪಾಸ್ ಅನ್ನ ರಿನಿವಲ್ ಮಾಡ್ಕೊಳ್ಳಿಕ್ಕೆ ಅರ್ಜಿ ಹಾಕಬೇಕು ಅಂತಿದ್ದೀರಿ ವಿಕಲಚೇತನರು ಅಂತವರು ತಮ್ಮ ಮೊಬೈಲ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ನ ಸಿಟಿಜನ್ ಲಾಗಿನ್ ನಲ್ಲಿ ಲಾಗಿನ್ ಆಗಿ ಬೇಕಾದರೂ ನೀವು ಅರ್ಜಿಯನ್ನು ಹಾಕಬಹುದಾಗಿರುತ್ತದೆ. ನಿಮಗೆ ನಿಮ್ಮ ಮೊಬೈಲ್ ನಲ್ಲಿ ಸೇವಾ ಸಿಂಧು ಪೋರ್ಟಲ್ ನ ಸಿಟಿಜನ್ ಲಾಗಿನ್ ಮುಖಾಂತರ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ನಾವು ನಮ್ಮ ಚಾನೆಲ್ ನಲ್ಲಿ ಯಾವ ರೀತಿಯಾಗಿ ಸೇವಾ ಸಿಂಧು ಪೋರ್ಟಲ್ ನ ಸಿಟಿಜನ್ ಲಾಗಿನ್ ನಲ್ಲಿ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿ ಇರುವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಪಿನ್ ಮಾಡಿರುತ್ತೇವೆ. ಆ ವಿಡಿಯೋನ ನೋಡಿಕೊಂಡು ನೀವು ಅಪ್ಲಿಕೇಶನ್ ನ ಹಾಕಬಹುದಾಗಿರುತ್ತೆ ಫ್ರೆಂಡ್ಸ್. ಅಥವಾ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಅಥವಾ ಗ್ರಾಮ ಒನ್ ಸೆಂಟರ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು. ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.